ಶಾಲೆಗಳ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಅಡುಗೆ ಎಣ್ಣೆ ದರವೂ ಕೂಡ ಹೆಚ್ಚಳ ಆಗಿದೆ. ಇದೀಗ ಶಾಲೆಗಳ ಆರಂಭಕ್ಕೂ ಮೊದಲು ಪೋಷಕರಿಗೆ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಅಡುಗೆ ಎಣ್ಣೆ ಎಲ್ಲವೂ ಕೂಡ ಹೆಚ್ಚಳ. ಶಾಲಾ ಶುಲ್ಕ, ವಾಹನದ ಶುಲ್ಕ ಏರಿಕೆ ಮಧ್ಯೆ ಮತ್ತೊಂದು ಶಾಕ್. ಶಾಲಾ ಮಕ್ಕಳ ನೋಟ್ಸ್, ವರ್ಕ್ ಬುಕ್, ಪೇಪರ್ ದರ ಕೂಡ ಹೆಚ್ಚಳ ಆಗಿದೆ. ಸಾಲು ದರ ಏರಿಕೆಗಳ ಮಧ್ಯೆ ಮತ್ತೊಂದು ಏರಿಕೆ ಶಾಕ್ ಇದೀಗ. ನೋಟ್ಬುಕ್, ವರ್ಕ್ ಬುಕ್, ಪೇಪರ್ಗಳ ಬೆಲೆ 20% 25% ಏರಿಕೆ. ಕಚ್ಚಾ ವಸ್ತುಗಳು ಮತ್ತು ಇಂಧನ ದರ ಹೆಚ್ಚಳದಿಂದ ಈ ಬೆಲೆ ಏರಿಕೆ ಆಗಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಕಚ್ಚಾ ವಸ್ತುಗಳ ಸಾಗಣೆಗೆ ಅಡ್ಡಿ. ಪೇಪರ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಸ್ ಮತ್ತು ಕಲರ್ಸ್ಗಳು ಲಭ್ಯವಾಗುತ್ತಿಲ್ಲ. ಇಂಧನ ದರ ಏರಿಕೆಯಿಂದಾಗಿ ಮುದ್ರಣ ವೆಚ್ಚವೂ ಕೂಡ ಹೆಚ್ಚಾಗಿದೆ. ಶಾಲೆಗಳು ಆರಂಭಗೊಳ್ಳುತ್ತಿರುವ ಹೊತ್ತಲ್ಲೇ ಪೋಷಕರಿಗೆ ಶಾಕ್. ಒಂದು ಕಡೆ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಬೆಲೆ ಏರಿಕೆಯ ಬಿಸಿ ಎಲ್ರಿಗೂ ಕೂಡ ತಡ್ತಾ ಇದೆ. ಅದರಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ. ಅದಾದಮೇಲೆ ಶಾಲಾ ಮಕ್ಕಳ ಶಾಲೆಯ ಶುಲ್ಕ ಸಹಿತ ಹೆಚ್ಚಳ, ವಾಹನದ ಶುಲ್ಕ ಹೆಚ್ಚಳ. ಇನ್ನು ಅದ್ರ ಜೊತೆಗೆ ಏನು ಚಿಕ್ಕ ಪುಟ್ಟ ಬೇಕಾಗುತ್ತೆ ಅಲ್ವಾ, ಪೇಪರ್ ಆಗಿರ್ಬೋದು, ವರ್ಕ್ ಬುಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಳ. ಇನ್ನು ಜನರಿಗೆ ಬೆಲೆ ಏರಿಕೆ ಬರೀ ಯಾವ ರೀತಿಯಾಗಿ ಇದೆ? ಖಾಸಗಿ ಬಸ್ಗಳ ಪ್ರಯಾಣದ ದರ ಏರಿಕೆ ಆಗಿದೆ ಒಂದು ಕಡೆ. ಇನ್ನು ಹಾಲು ಮತ್ತು ಡೈರಿ ಉತ್ಪನ್ನಗಳ ಬೆಲೆ ಹೆಚ್ಚಳ ಆಗಿದೆ. ಪ್ರತಿಯೊಂದು ಕೂಡ ಕ್ಯಾಬ್ಗಳು, ಆಟೋಗಳು ಪ್ರಮಾಣದ ಏರಿಕೆ. ಔಷಧಿ, ವೈದ್ಯಕೀಯ ಸಲಕರಣೆಗಳು ಹೆಚ್ಚಳ ಆಗಿದೆ. ಶಾಲಾ ಕಾಲೇಜು ಶುಲ್ಕ, ವಾಹನ ಪ್ರಯಾಣ ಏರಿಕೆ ಆಗಿದೆ. ಇದೀಗ ಮಕ್ಕಳ ನೋಟ್ಸ್, ವರ್ಕ್ ಬುಕ್, ಪೇಪರ್ ದರ ಕೂಡ ಹೆಚ್ಚಳ. ಪೆಟ್ರೋಲ್, ಡೀಸೆಲ್, CNG ದರ ಏರಿಕೆ. ತರಕಾರಿ, ದವಸ ಧಾನ್ಯಗಳ ಬೆಲೆ ಹೆಚ್ಚಳ ಆಗಿದೆ. ಎಲ್ಲ ಕೂಡ ತರಕಾರಿಯಿಂದ ಹಿಡಿದು ಬೇಳೆಕಾಳುಗಳಿಂದ ಹಿಡಿದು ಪ್ರಯಾಣದ ದರ ಹಿಡ್ಕೊಂಡು ಎಲ್ಲವೂ ಕೂಡ ಹೆಚ್ಚಳ ಆಗಿದೆ. ದುಬಾರಿ ದುನಿಯಾ ಆಗಿರುವಂಥದ್ದು. ಕ್ಯಾಬ್ಗಳು, ಆಟೋ ಪ್ರಯಾಣದ ದರ ಕೂಡ ಹೆಚ್ಚಳ ಆಗಿದೆ. ಸೊ ಹೀಗಾಗಿ ಔಷಧಿ, ವೈದ್ಯಕೀಯ ಸಲಕರಣೆಗಳು ಹೆಚ್ಚಳ. ಪೋಷಕರಿಗೆ ಬೆಲೆ ಏರಿಕೆ ಬರೇ ಆಗ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಹೆಚ್ಚಳ ಆಗಿದೆ ಒಂದು ಕಡೆ. ಇನ್ನು ಶಾಲೆ ವಿಚಾರಕ್ಕೆ ಬಂದರೆ ಶಾಲೆಯ ಶುಲ್ಕ ಹೆಚ್ಚಳ ಆಗಿದೆ, ವಾಹನ ದರ ಏರಿಕೆ ಆಗಿದೆ, ನೋಟ್ಬುಕ್ಗಳು, ಪೇಪರ್ಸ್ಗಳು, ಪೆನ್ಸಿಲ್, ಪೆನ್ ಏನು ಬೇಕಾಗುತ್ತೆ ಅಲ್ಲ ಮಕ್ಕಳಿಗೆ ಎಜುಕೇಷನ್ಗೆ ಅಂತ ಎಲ್ಲ ಕೂಡ ಹೆಚ್ಚಳ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ನೋಡಿ ಲಕ್ಷ ಕೊಟ್ಟು ನಾವು ಶಾಲೆಗೆ ಸೇರಿಸ್ಬೇಕು ಮಕ್ಕಳನ್ನು. UKG LKG ಅಂತ ಅಂದ್ರೇ ಸಾಕಷ್ಟು ಹೊರೆ ಬೀಳುತ್ತೆ. ಲಕ್ಷ ಕಟ್ಟಬೇಕು ಶಾಲೆಗಳಿಗೆ, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಈ ನೋಟ್ಸ್ ಬುಕ್ಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಶಾಲೆಗಳಿಗೆ, ಒಂದೊಂದು ಶಾಲೆಗಳು ಅಲ್ಲೇ ಆ ದುಡ್ಡನ್ನು ಕಟ್ಟಿಸ್ಕೊಳ್ತವೆ, ಅಲ್ಲಿಂದನೇ ಅವರಿಗೆ ಪ್ರೊವೈಡ್ ಮಾಡ್ತವೆ ಮಕ್ಕಳಿಗೆ ಎಲ್ಲ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಹೀಗಾಗಿ ಎಲ್ಲವೂ ಕೂಡ ಹೆಚ್ಚಳ ಆಗ್ತಾ ಇದೆ, ದುಬಾರಿ ದುನಿಯಾ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಾಗಿ ನಮ್ಮ ಪ್ರಧಾನಿಯವರು ಹೇಳಿದ್ದಂಥ ಮಾತೇನು, ಮಿತವ್ಯಯ, ದುಬಾರಿ ದುನಿಯಾ ಆಗಿದೆ, ಮಿತವ್ಯಯ ಇರಲಿ ಜೀವನದಲ್ಲಿ. ಯಾವುದೇ ಒಂದು ಆಗಿರ್ಬೋದು. ಈ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಲ್ವ, ಮುಂದಿನ ದಶಕದಲ್ಲಿ ಹೆಚ್ಚಾಗಿ ಖರ್ಚು ವೆಚ್ಚಗಳು ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇರಲಿ ಅನ್ನುವಂಥದ್ದನ್ನ ಹೇಳಿದರು.